ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಧರ್ಮಸ್ಥಳದ ಹೋರಾಟಗಾರರು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾ ಇದ್ದರು. ಆ ವ್ಯಕ್ತಿ ಒಬ್ಬ ಇಲ್ಲ ಅಂದರೆ ಇವತ್ತು ಧರ್ಮಸ್ಥಳ ಇಷ್ಟು ಸುಸೂತ್ರವಾಗಿ ನಡೀಲಿಕ್ಕೆ ಅಥವಾ ಇಷ್ಟು ಶುದ್ಧವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಬ್ಬ ವ್ಯಕ್ತಿ ಇಲ್ಲಾಂದರೆ ವೀರೇಂದ್ರ ಹೆಗ್ಗಡೆಯವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಕೈ ಕಾಲು ಆಡೋದಿಲ್ಲ ಇತ್ತು. ಆ ಪರಿಸ್ಥಿತಿಗೆ ವೀರೇಂದ್ರ ಹೆಗ್ಗಡೆಯವರು ತಲುಪ್ತಾ ಇದ್ದರು. ಯಾಕಂದರೆ ಅವರಿಗಿರೋ ಒತ್ತಡಗಳು ಮತ್ತು ಬೇರೆ ಬೇರೆ ಕೆಲಸಗಳ ಮಧ್ಯದಲ್ಲಿ ಧರ್ಮಸ್ಥಳ ಸುಸೂತ್ರವಾಗಿ ನಡೀತಾ ಇದೆ. ಯಾವ ಲೋಪದೋಷಗಳಿಂದ ನಡೀತಾ ಇದೆ. ಅವರು ವಿದ್ಯಾಸಂಸ್ಥೆಗಳು, ಪ್ರತಿಯೊಂದು ಸಂಸ್ಥೆಗಳು ಯಾವ ಕಾರ್ಯಕ್ರಮ ಅವರು ಮಾಡಿದ್ರು ಆ ಕಾರ್ಯಕ್ರಮ ನಂಬರ್ 1 ಆಗಿ ಮಾಡಲಿಕ್ಕೆ ಕಾರಣ ಮುಖ್ಯ ಯಾರು ಅಂದರೆ ಅವ್ರ ಹಿಂದೆ ಇರುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಅವರ ಸ್ವಂತ ತಮ್ಮ ಹರ್ಷೇಂದ್ರ ಜೈನ್ ಅವರು. ಇವತ್ತು ಹೋರಾಟಗಾರರು ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? ಇದು ನಾವು ಎಲ್ಲರೂ ಯೋಚನೆ ಮಾಡಬೇಕು. ಇವತ್ತಿಂದಲ್ಲ, ಮೊದಲಿಂದನೂ ಟಾರ್ಗೆಟ್ ಮಾಡ್ತಾರೆ. ಆ ವ್ಯಕ್ತಿ ಸ್ವಲ್ಪ ನಿಷ್ಠೂರವಾದಿ. ಹೌದು, ಒಬ್ಬ ಆಡಳಿತ ಅಧಿಕಾರಿ ಯಾವಾಗಲೂ ನಿಷ್ಠೂರವಾದಿಯಾಗಿಯೇ ಇರಬೇಕು. ಅವನು ಎಲ್ಲರಿಗೂ ಓಲೈಸ್ತಾ, ಅಯ್ಯೋ ನೀನು ವೀರೇಂದ್ರ ಹೆಗ್ಗಡೆಯವರು ಎಲ್ಲರಿಗೂ ಚೆನ್ನಾಗಿರಿ ಆಶೀರ್ವಾದ ಮಾಡ್ಬೋದು, ಆದರೆ ಆಡಳಿತಾಧಿಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು, ನಿಜವಾದ ಆಡಳಿತಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಧರ್ಮಾಧಿಕಾರಿಗಳು. ಯಾಕೆಂದರೆ ಅವರು ಒಳ್ಳೆಯದನ್ನು ಬಯಸೋದು. ಆದರೆ ಒಬ್ಬ ಆಡಳಿತಾಧಿಕಾರಿ ಆಗಿದ್ರೆ ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ಏನು ಮಾಡಬೇಕು, ಅವರು ನಿಷ್ಠೂರ, ಎಲ್ಲರಿಗೂ ಕಟ್ಟುನಿಟ್ಟಾಗೇ ಇರ್ತಾರೆ. ಯಾರಿಗೂ ಇದು ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಏನೇ ಇದಾಗಲಿಕ್ಕೂ ಬಿಡೋದಿಲ್ಲ. ಬೇರೇದು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ಆದರೆ ಆ ವ್ಯಕ್ತಿನ ಯಾಕೆ ಟಾರ್ಗೆಟ್ ಮಾಡ್ತಾರೆ, ಇನ್ನೊಂದು ಕಾರಣವೂ ಇದೆ. ವೀರೇಂದ್ರ ಹೆಗ್ಗಡೆಯವರಿಗೆ ಗಂಡು ಮಕ್ಕಳಿಲ್ಲದೆ ಇರೋದ್ರಿಂದ ಧರ್ಮಾಧಿಕಾರಿಗಳ ನೆಕ್ಸ್ಟ್ ಸ್ಥಾನಕ್ಕೆ ಅವ್ರ ಮಕ್ಕಳು ಯಾರಾದರೂ ಬರೋ ಸಾಧ್ಯತೆ ಉಂಟು. ಸಾಧ್ಯತೆ ಇರೋದ್ರಿಂದ ಅವರು ಬರ್ತಾರೆ. ಇವಾಗನೇ ಅವ್ರ ವಿರುದ್ಧ ಅಪಪ್ರಚಾರ ಮಾಡಿಬಿಟ್ರೆ ಆ ಕೆಲಸ ನಿಲ್ಲಿಸ್ಬೋದು. ಜನ ಆಕ್ರೋಶ ಆಗಬೇಕು, ಅದನ್ನು ನಿಲ್ಲಿಸಬೇಕು ಅನ್ನೋದು ಒಳಸಂಚು ಯಾರೋ ಮಾಡಿದ್ದಾರೆ. ಅದಕ್ಕೆ ಈ ಹೋರಾಟಗಾರರು ಅದನ್ನು ಬಳಸ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲಿ ಕೆಲವರು ಇದ್ದಾರೆ, ಅಲ್ಲಿ ಲೋಕಲ್ ಅವರು ಇದ್ದಾರೆ, ಬೇರೆಯವರು ಇದ್ದಾರೆ. ಯಾಕೆಂದರೆ ಸ್ವಾರ್ಥ ಸಾಧನೆ ಧರ್ಮಸ್ಥಳದಲ್ಲಿ ಮಾಡಲಿಕ್ಕಾಗೋದಿಲ್ಲ, ಹಣ ಮಾಡಲಿಕ್ಕಾಗೋದಿಲ್ಲ, ಬಿಸ್ನೆಸ್ ಮಾಡಲಿಕ್ಕಾಗೋದಿಲ್ಲ. ಅಲ್ಲೊಂದು ನಿಯಮ ಇದೆ, ಆ ನಿಯಮದ ಪ್ರಕಾರನೇ ನಡಿಬೇಕು. ಇದೆಲ್ಲ ಆಗೋದಿಲ್ಲ. ಒಬ್ಬ ಯಾವನು ಮಾನವನಿಗೆ ಆಟೋದು ಡಿ ನಂಬರ್ ಇದು ಕಾಂಟ್ರಾಕ್ಟ್ ಸಿಕ್ಕಿಲ್ಲ ಅಂತಲೇ ಅವನೇ ಅಪಪ್ರಚಾರ ಮಾಡೋಕ್ಕೆ ಹಿಡಿದ ಹಾಗೇನೆ ಒಬ್ಬೊಬ್ಬರು ಒಂದೊಂದು ರೀತಿ ಆಸೆ ಪಡ್ತಾರೆ. ಅವರು ಅಂದ್ಕೊಂಡಿರ್ತಾರೆ, ಆಗೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಒಳ್ಳೆ ವ್ಯಕ್ತಿಗಳನ್ನು ಹಾಗೂ ಇದನ್ನು ನೋಡಿಕೊಂಡು ಅಲ್ಲಿ ಕೆಲಸಗಳನ್ನು ಮತ್ತು ಇದನ್ನು ಕೊಡ್ತಾರೆ. ಆ ಕೆಲಸನ ಯಾರು ಮಾಡ್ತಾರೆ? ಆಡಳಿತ ಅಧಿಕಾರಿ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಆ ಸಂಸ್ಥೆಗಳನ್ನೆಲ್ಲ ಅಷ್ಟು ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದಾರೆ. ಅದಕ್ಕೆ ಅವ್ರನ್ನ ಕುಗ್ಸಿಬಿಟ್ರೆ, ಅವ್ರ ಕುಟುಂಬನ ಟಾರ್ಗೆಟ್ ಮಾಡಿದ್ರೆ ವೀರೇಂದ್ರ ಹೆಗ್ಗಡೆಯವ್ರು ಆಟೋಮೆಟಿಕ್ಕಾಗಿ ಅವರಿಂದ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದನೇ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಅವರು ಕೆಟ್ಟದ್ದು ಮಾಡಿದ್ದಾರೆ, ಹಾಗೆ ಮಾಡಿದರೆ ಏನೇನೋ ಅಪಪ್ರಚಾರ ಮಾಡ್ತಾ ಇರುವಂಥವ್ರು ನಮ್ಮ ದಕ್ಷಿಣ ಕನ್ನಡ ಜನನೂ ಹಾಗಲ್ಲ. ಅವ್ರು ಸರಿ, ವೀರೇಂದ್ರ ಹೆಗ್ಗಡೆಯವ್ರು ಚೆನ್ನಾಗೇ ಇದ್ದಾರೆ, ಅವ್ರು ತಮ್ಮ ಸರಿ ಇಲ್ಲ ಅನ್ನೋ ಥರ ಮಾತಾಡುವಂಥವ್ರಿಗೆ ನೀವೇನಾದರೂ ನೋಡಿದ್ದೀರಾ? ನಿಮಗೇನಾದರೂ ಆ ಒಂದು ವಿಷಯದ ಬಗ್ಗೆ ಮಾತಾಡುವ, ನೀವು ಧರ್ಮಸ್ಥಳ ಮಂಜುನಾಥನ ನಂಬಿ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರನ ಅಷ್ಟು ಚೆನ್ನಾಗಿ ಶುದ್ಧವಾಗಿ ಅಷ್ಟು ಅಲ್ಲಿ ಬರೋ ಭಕ್ತಾದಿಗಳ ಜೊತೆ ಇದ್ದರೆ ಬರೋ ಭಕ್ತಾದಿಗಳಿಗೆ ಧರ್ಮಸ್ಥಳಕ್ಕೆ ನೀವು ಕಾಲು ಹಾಕಲಿಕ್ಕೂ ಆಗೋದಿಲ್ಲ, ಮೂಗಿಟ್ಕೊಂಡು ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿ ಬರ್ತಾಯಿತ್ತು ಧರ್ಮಸ್ಥಳಕ್ಕೆ. ಅದನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸೋಕ್ಕೆ ಯಾರಿಗಿಂದ ಸಾಧ್ಯ? ಅದು ಅವ್ರ ತಮ್ಮನಿಂದ ಸಾಧ್ಯ ಆಯಿತು. ಅದೇ ವೀರೇಂದ್ರ ಹೆಗ್ಗಡೆಯವರ ಖಂಡಿತ ಸಾಧ್ಯ ಆಗ್ತಿಲ್ಲ ಇತ್ತು. ಯಾಕೆ ಅಂದರೆ ಅವರಿಗೆ ಬೇರೆ ಬೇರೆ ಒತ್ತಡಗಳಿದ್ದಾವೆ. ಅವರು ಇದೇ ಬೇರೆ, ಅವರು ಒಂಥರ ಅವ್ರದ್ದು ಸಪ್ರೇಟ್ ವ್ಯಕ್ತಿ, ದೈವತ್ವ ಇರುವಂಥವ್ರು ಇದ್ದಾರಲ್ಲ, ಅವ್ರು ಯಾರ ಮೇಲೂ ಸಿಟ್ಟು ಮಾಡಿಕೊಂಡು ಯಾರ ಮೇಲೂ ಇದು ಮಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ. ಆಡಳಿತಾಧಿಕಾರಿ ಅಂದಾಗ ಸ್ವಲ್ಪ ಎಲ್ಲದೂ ಇರಬೇಕಾಗತ್ತೆ, ಸಿಟ್ಟು ದ್ವೇಷ ಎಲ್ಲದೂ ಇರಬೇಕು. ಅವ್ರು ದ್ವೇಷ ಕಟ್ಕೊತಾರೆ, ಕೆಲಸ ಸರಿಯಾಗಿ ಮಾಡಿಲಿ ಎತ್ತು ಬಿಸಾಕ್ತಾರೆ, ಇವ್ರ ವಿರುದ್ಧನೇ ಮಾತಾಡ್ತಾರೆ. ಅವರೇ ಸರಿ ಇಲ್ಲ ಅಂತ ಅವ್ರ ಬಗ್ಗೆ, ಅವ್ರು ಹಾಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಅವ್ರು ಹಾಗೆ ಹೀಗೆ ಅಂತ ಕತೆ ಹೇಳ್ತಾರೆ. ಕತೆ ಹೇಳಿ ಬರೀ ಕಾಲ ವ್ಯರ್ಥ ಮಾಡ್ಬೋದೇ ಹೊರತು ಅದಕ್ಕೆ ಆಧಾರಗಳೇನಾದರೂ ಉಂಟಾ? ಇಲ್ಲ. ಅದರ ಬಗ್ಗೆ ನಾನು ನಿಮಗೆ ಇನ್ನೂ ಮುಂದಿನ ಭಾಗದಲ್ಲಿ ಮಾತಾಡ್ತೇನೆ. ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅರ್ಧ ಧರ್ಮಸ್ಥಳನ ಇದು ಮಾಡ್ಕೊಳ್ಬೋದು. ಇದರಿಂದ ಯಾರೋ ಪಿತೂರಿ ಇದೆ ಅನ್ನೋದಂತೂ ಸತ್ಯ. ಆ ಪಿತೂರಿಗೆ ಬಾಯಿಯಾಗಿದ್ದವರು ಯಾರು ಅಂದರೆ ಈ ಹೋರಾಟಗಾರರು. ಸೌಜನ್ಯ ಅನ್ನೋ ಒಂದು ಅಮಾಯಕ ಹೆಣ್ಣಿನ ಹೆಸರಿಟ್ಟುಕೊಂಡು ಇವರು ಹೋರಾಟಗಾರರು ಅದಕ್ಕೆ ಧ್ವನಿಯಾಗಿದ್ದಾರೆ. ಪಿತೂರಿ ಬೇರೆ ಯಾರೋ ಮಾಡ್ತಾ ಇದ್ದಾರೆ. ಆದರೆ ಅದು ನಾಶ ಮಾಡಲಿಕ್ಕಾಗತ್ತಾ? ಇದನ್ನು ಇದು ಮಾಡಲಿಕ್ಕಾಗತ್ತಾ? ಅವ್ರ ಹತ್ರ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಧರ್ಮಸ್ಥಳ ಅನ್ನೋದು ಅಣ್ಣಪ್ಪ ಮಂಜುನಾಥನ ಶಕ್ತಿ ಇರೋ ತನಕ ಅವ್ರನ್ನ ಯಾರು ಅಣ್ಣ ತಮ್ಮ ಅವ್ರನ್ನ ಅಥವಾ ಅವರನ್ನು ಯಾರು ಅವ್ರಿಗೆ ನೋವು ಆಗ್ಬೋದು ಸ್ವಲ್ಪ, ಆದ್ರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ.